ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಆ್ಯಂಡ್ ನಾನು ಕೂಡ ಆರಾಮದೀನಿ. ನಾನು ನನ್ನ ಫ್ರೆಂಡ್ ಬ್ರೈಡಲ್ ಶಾಪಿಂಗಿಗೆ ಹೊಂಟೇವಿ. ಭಾಳ ಬಿಸಿಲೈತಿ, ಅದಕ್ಕೆ ಸ್ಕಾರ್ಫ್, ಕೊಡಿ ಆ್ಯಂಡ್ ನೀರಿನ ಬಾಟಲ್ ಕಂಪಲ್ಸರಿ ಇಟ್ಕೊಂಡು ಶಾಪಿಂಗಿಗೆ ಹೊಂಟೇವಿ. ನಾವು ರೂಮ್ ಒಳಗೆ ಟಿಫನ್ ಮಾಡಿರಲಿಲ್ಲ, ಬಿಕಾಸ್ ಉಪ್ಪಿಟ್ಟು ಮಾಡಿದ್ರು ಟಿಫನ್ಗೆ. ಉಪ್ಪಿಟ್ಟು ಯಾರು ತಿಂತಾರಂತಂದು ಹೆಂಗಿದ್ರು ಹೊರಗೆ ಹೊಂಟೇವಿ, ಹೊರಗೆ ಏನಾರ ತಿನ್ನೋಣ ಅಂತ ಅಂದು ಹೋಟೆಲಿಗೆ ಹೋಗಿ ಇಡ್ಲಿ ವಡೆ ಮತ್ತು ದೋಸೆ ತೊಗೊಂಡು ತಿಂದ್ವಿ. ಅಲ್ಲಿಂದ KR ಮಾರ್ಕೆಟ್ ಬಸ್ ಹತ್ತಿದ್ವಿ. ಯಾಕೆ ಬಸ್ ಭಾಳ ಗದ್ದಲಿರಲಿಲ್ಲ, ಟ್ರಾಫಿಕ್ ಕೂಡ ಅಷ್ಟಿರಲಿಲ್ಲ. ಪುಣ್ಯ ಇವತ್ತು ಸ್ಯಾಟರ್ಡೆ, ಅದಕ್ಕೆ ಗದ್ದಲಿಲ್ಲ ಅಂತ ಅನ್ನಿಸ್ತೈತಿ. ಜನ ಭಾಳ ಇರಲಿಲ್ಲ ಅಂದ್ರೆ, ಟ್ರಾಫಿಕ್ ಕೂಡ ಇರಲಿಲ್ಲ ಅಂದ್ರೆ ಜರ್ನಿ ಚಲೋ ಇರ್ತೈತಿ. ಏನಾರ ಟ್ರಾಫಿಕ್ ಇತ್ತಂದ್ರೆ ತಲೆನೋವು ಜೊತೆಗೆ ಶಾಪಿಂಗ್ ಮಾಡೋ ಮೂಡು ಕೂಡ ಹೊಕ್ಕೈತಿ. ಇವಾಗ ನಾವು KR ಮಾರ್ಕೆಟ್ ಬಂದ್ವಿ. ನನಗೆ KR ಮಾರ್ಕೆಟು ಚಿಕ್ಕಪೇಟೆ ಎರಡೂ ಒಂದೇ ಕಡೆ ಅದಾವಂತ ಗೊತ್ತಿರಲಿಲ್ಲ. ಆ್ಯಂಡ್ KR ಮಾರ್ಕೆಟ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದೆ. ಬರ್ರಿ ರೇಟ್ ಹೆಂಗಿರ್ತೈತಿ, ಕಲೆಕ್ಷನ್ ಹೆಂಗಿರ್ತೈತಿ ಅಂತ ನೋಡೋಣ. ಎಲ್ಲರೂ ಹೇಳ್ತಾರೆ KR ಮಾರ್ಕೆಟ್ ಒಳಗೆ ಅಮೌಂಟ್ ಕಮ್ಮಿ ಇರ್ತೈತಿ ಅಂತ, ಚಿಕ್ಕಪೇಟೆ ಒಳಗೂ ಕಮ್ಮಿ ಇರ್ತೈತಿ ಅಂತ ಹೇಳ್ತಾರೆ. ನೋಡೋಣ ಬರ್ರಿ, ಕಮ್ಮಿ ಇದೆನೋ ಜಾಸ್ತಿ ಇದೆನೋ ಅಂತ ಅಂದು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಇನ್ನು ಏನೂ ಸಿಗಾಕತ್ತಿಲ್ಲ, ರೋಮ್ ಮಾಡಾಕತ್ತೀವಿ. ಇದು KR ಮಾರ್ಕೆಟ್. ಟ್ಯಾನ್ ಆಗೋದು ಈ ಬಿಸ್ಲಾಗ ಬಂದ್ರೆ, ಫುಲ್ ಟ್ಯಾನ್ ಆಗೋದು. ಏನಿಲ್ಲ, ಇಷ್ಟು ರಶ್ ಐತೆ, ನಾವು ಒಂದ್ಸಲಿನೂ ಬಂದೇ ಇಲ್ಲ. ನೋಡೋಣ ಬಾ. ನಾವು ಫಸ್ಟ್ ಹೋಗಿದ್ದೆ ಈ ಶೋರೂಮಿಗೆ. ಬರೀ ಕಲೆಕ್ಷನ್ ಹೆಂಗೈತಿ ಅಂತ ನೋಡೋಣ ಅಂತ. ಫಸ್ಟ್ ಫ್ಲೋರ್ ಒಳಗೆ ಲೆಹಂಗಾ ಅದಾವ ಒಂದು. ಸೊ ನಾವು ಫಸ್ಟ್ ಫ್ಲೋರ್ಗೆ ಹೊಂಟೀವಿ. ಯಾವ ಥರ ಇಲ್ಲಿ ಬನ್ನಿ, ಈ ಕಡೆ. ಲಾಂಗ್ ಬೇಡ, ಶಾರ್ಟು. ಇದ್ರಲ್ಲೆಲ್ಲ ಲಾಂಗೇ ಇರೋದ. ಎಷ್ಟು ರೇಂಜ್ ಸರಿ ತೋರಿಸ್ಲಿ ಅವ್ರು 8,000. 3-4 ಕೇಳಿದ್ರು. ಕೊಟ್ಟರಲ್ಲೇ ಬಿಟ್ಟರೆ ಬಿಡ್ಲು. ಅಂದರೆ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕಾ? ಹಾಂ. ಎಷ್ಟಿದು? 1000? ಇಲ್ಲ, ಒಂದು 5000 ರೇಂಜಲ್ಲಿ ತೋರಿಸಿ. ಕಲರ್ ಚೆನ್ನಾಗಿ. ನಾನು ಅದೇ ಪಿಂಕಾ, ಏನು ಲೆವೆಂಡರಾ? ಲೆವೆಂಡರ್ ಕಲರ್ ತೋರಿಸಿ. ಇಷ್ಟಿರಲಿ, ಎಷ್ಟು ಗ್ರ್ಯಾಂಡ್ ಇದೆ ಅದು? ಲೆವೆಂಡರ್ ಕಲರ್. ಹಾಂ. ಬಾರ್ಗೇನಿಂಗ್ ಇಲ್ಲ, ಫಿಕ್ಸ್ ರೇಟು. ಇದರಲ್ಲಿ ಕಲರ್ಸ್ ಇಲ್ವಾ? ಬೇರೆ ಬೇರೆನಾ? ಏನು ಟೇಜ್ ಮಾಡೋದು? ಡಿಸ್ಕೌಂಟ್ ಇಲ್ಲ ಅಂತಾರಲ್ಲ, ಬೇಡ. ಈ ಶೋರೂಮ್ ಒಳಗೆ ಡಿಸ್ಕೌಂಟ್ ಇಲ್ಲ ಅಂತ ಅಂದರು. ಸೊ ಅದಕ್ಕೆ ನಾವು ಬೇರೆ ಶೋರೂಮಿಗೆ ಹೊಂಟೇವಿ.
ಅಂಕಲ್ ಸ್ವಲ್ಪ ಫ್ಯಾನ್ ಹಾಕಿ. ಅದು ಬೇಡ. ಅದು ಸಿಲೆಟ್ ಪೆಂಡಲ್ ಎಷ್ಟು ರೇಂಜಿಂದ ಇದ್ದಾವೆ? 1200 ಸ್ಟಾರ್ಟಿಂಗ್. ಹಾಂ 3-4 ರೇಂಜಿಗೆ ಕೊಡುತ್ತೆ. ಮರೂನ್ ಕಲರ್. ಹಾಂ ಮೆರೂನ್, ಲ್ಯಾವೆಂಡರ್, ಪಿಂಕ್. ಇದು ಬೇಡ. ಪಿಂಕ್ ಅಂದ್ ಈ ಪಿಂಕ್ ಬೇಡ, ಲೈಟ್ ಪಿಂಕ್. ಆ ಮರೂನ್ ತೋರಿಸಿ. ಅಲ್ಲೊಂದು ಲಾಸ್ಟ್ ತೋರಿಸಿದ್ರೆ ಚೆನ್ನಾಗಿ. ಎಲ್ಲ ಸಿಲ್ವರ್ ಕಲರ್ ವರ್ಕ್ ಬಂದಿರುತ್ತಲ್ಲ. ಸೆಮಿ ಸ್ಟಿಚ್ಡ. ಎಷ್ಟಂದ್ರಿ ಅಂಕಲ್ ಇದು ರೇಂಜ್? ಲೀ ಚೆನ್ನಾಗೈತೆ ನೋಡ್ರಿ. ಹೌದು. ಹಾಂ 4200. ವಾವ್. ಇದಿಷ್ಟೇ ಆಗ್ಲನಾ? ಅವೆಲ್ಲ ಕಾಸ್ಟ್ಲಿನಾ? ಇದೊಂದು ತೋರಿಸಿ. ಲ್ಯಾವೆಂಡರ್ ಕಲರ್. ಹಾಂ ಚೆನ್ನಾಗೈತಲ್ಲ. ಭಾಳ ಡಿಮ್. ಎಷ್ಟು ಅಂಕಲ್ ಇದು ರೇಂಜು? ಹಿಡ್ಕೊಂಡು ನೋಡು ಇದು. ಚೆನ್ನಾಗತ್ಲೆ. ಈ ಕಡೆ ಹೊಳ್ಳೆ. ಇದು ತೆಗಿ ತೇಜು, ಸ್ಕಾರ್ಫ್ ತೆಗಿ. ಕ್ಯಾನ್ ಜಾಸ್ತಿ ಇಲ್ಲ. ಹಾಂ ಹೌದು, ಇನ್ನೂ ಸ್ವಲ್ಪ ಅಗಲ ಬರಬೇಕಾಗಿತ್ತಲ್ಲ. ಇದು ನೋಡಿತ್ತು. ಹ್ಞೂ ಇದೇ ಥರದಲ್ಲ ಮತ್ತೆ ನೋಡಿ. ಇದರಲ್ಲಿ ಯಾವುದಿದೆ ಕಲರ್ಸ್? ಇದು ಪಿಂಕ್ ಇದೆನಾ ಅಂಕಲ್? ಈ ಥರ ವೆಲ್ವೆಟಲ್ಲಿ ಇದ್ರಲ್ಲಿ ಲ್ಯಾವೆಂಡರ್ ಕಲರ್ಸ್ ಅದಿಲ್ವಾ? ಇಲ್ವಾ? ಚೆನ್ನಾಗಿರೋದಲ್ಲ ಇದು ಕ್ವಾಲಿಟಿ ಒಳಗಿದ್ದಿದ್ರೆ. ಆ ಕಲರ್ ಅಂದರೆ ಓಕೆ. ಈಗ ಇದ್ರ ಮೇಲೆ ಅವರು ಇದು ಶರ್ವಾಣಿ ತಗೊಳ್ಳೋರಲ್ಲ. ವೈಟ್ ತಗೊಂಡ್ರಿ ಅಂತ ಹೇಳಿದ್ದೀನಿ ನಾನು. ಲೈಟ್ ಕಲರ್ಸ್ ತಗೊಳ್ಳೋದು. ಹಾಂ ವೈಟ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಕೈತೆ. ಹೌದು, ಚೆನ್ನಾಗೈತೆ ನೋಡ್ತಿದ್ದೀವಿ. ಇಟ್ ಲುಕ್ಸ್ ಗುಡ್. ಚೆನ್ನಾಗೈತೆ ಇದು. ಈ ಕಡೆ ಹೊಳ್ಳು. ಸ್ವಲ್ಪ ಬಾರ್ಗೇನ್. ಎಷ್ಟು ಅಂಕಲ್ ಇದು?
ಇದೆಷ್ಟು ರೇಂಜು? 6,900. 6,900. ಸ್ವಲ್ಪ ಡಿಸ್ಕೌಂಟ್ ಕೊಡಬೇಕು ಅಂಕಲ್, ನೀವಿದು ಮದುವೆ ಸೀಸನ್ನು. ನೋಡ್ತೀವಿ ಅದು ಕಡಿಮೆ ಮಾಡಿದ್ರೆ ಎತ್ತಿಡಿ ಇದನ್ನ ಮತ್ತೆ ಇದನ್ನ. ಅಲ್ಲೇ ಇರುತ್ತೆ ಬಾ. ಫಿಕ್ಸ್ ರೇಟ್ ಇದು ಕೇಳ್ಬೋದು ಅವ್ರನ್ನ ಡಿಸ್ಕೌಂಟ್. ಸರ್ನ आवाज पूछता था पूछो कैसा ಅದೇ ನೋಡ್ತೀವಿ. ಚಿಕ್ಕ ಚಿಕ್ಕ ಶಾಪ್ಸ್ ಮಸ್ತ್ ಅವ ಬಾಯ್. ಬಿಟ್ಲೆ ಬಡ ನಡ್ಕೊಂತಾನೆ. ಗ್ಯಾರಂಟಿ ಹಂಗೆ ನೋಡಕ್ ಇಟ್ಟಿದ್ದೀರಾ ಅವನ್ನ? ಬೇರೆ ಬೇರೆ ರೇಟ್ ಅಲ್ಲ ತಗೊಳಕ್ ಇಟ್ಟಿಲ್ವಾ? ಯಾಕೆ? ಅವ್ರು ಹಂಗೆ ಹೇಳಿದ್ದು ರೇಟ್ ಜಾಸ್ತಿ ಮೇಡಮ್ ಅಂತ. ನೋಡಕ್ ಇಟ್ಟರೆ ತಗೊಳಕ್ ಇಟ್ಟರು ಅಂತ ಅದಕ್ಕೆ ಕೇಳಿದೆ. कलर वाला वो ಯಾವ ಕಲರ್ ಕೇಳಿದಿ? ಅದಾ ಚೆನ್ನಾಗಿತ್ತು. ಒಂದು ಸೆಟ್ ಇರ್ಬೇಕು ನಮ್ಮ ಹತ್ರ. ಅದಕ್ಕೆ ಇದಕ್ಕೆ ಕರ್ಕೊಳಕ್ಕೆ ಬರ್ತು. 1800 ಅಂತ ನೋಡಿ ಫಸ್ಟ್ ನೋಡಿ ಮತ್ತೆ ಇದೆ ಆ ಥರದ್ರಲ್ಲಿ 1800 ಅಂತ. ಇದಕ್ಕೇನು ಇಲ್ವಾ? ಮತ್ತೆ ಅವರ ಬೇರೆ ನಮ್ಮ ಹತ್ರ ಐತಿ ಅಲ್ಲಿ ಮನ್ಯಾಗ ಅದಾವು ಎರಡು. ನಮ್ಮ ತಂಗಿದೊಂದು ನನ್ನೊಂದು, ಇಬ್ಬರದ್ದು ಒಂದೊಂದು ಐತಿ. ಕಳಿಸಿದ್ರಲ್ಲ ಅಂತ ಚೆನ್ನಾಗೈತೆ. ತೇಜಿ ಇಲೆತ್ತು. ಇದು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕಿಂತ. ಇದು ಒಂದು ದೊಡ್ಡದು ಹಾಕ್ಕೊಂಡ್ರೆ ಏನಾರು ಇದ್ದಾಗ ಇದು ಸಖತ್ತಾಗಿ ಕಾಣಿಸುತ್ತೆ. ಇದು ಕಂಪೇರ್ ಟು ದ್ಯಾಟ್. ಇದು ಎಷ್ಟು? 950. ಇದೆತ್ತಲ ತೇಜು ಇದೆ. ಹಾಂ. ನೋಡೋಣ ಬಾ ಮತ್ತೆ. ಹೇಗಿಯೋ ಏನ್ಲೇ ರೇಟ್ ಏನು ಕಮ್ಮಿನೇ ಮಾಡಲ್ಲ ಇವರು. ಇದಾವ ಅಲ್ಲಿ ಇರಲ್ಲ ಅನ್ಕೋತೀನಿ. ನಂಗಂತೂ ಸಾಕಾಯ್ತಪ್ಪ ಅಡ್ಡಾಡಿ. ನಾನು ಯಾವತ್ತೂ ಈ ಥರ ಶಾಪಿಂಗ್ ಹೋಗಿಲ್ಲ. ಅಡ್ಡಾಡೋದು ಆಕೈತಿ ಅಂತಲೇ ನಾನು ಆನ್ಲೈನ್ ಶಾಪಿಂಗ್ ಮಾಡಿಬಿಡ್ತೀನಿ. ಬಟ್ ಫಾರ್ ಫಂಕ್ಷನ್ಸ್ ಆ್ಯಂಡ್ ಮ್ಯಾರೇಜಸ್ ಈ ಥರ ಬಂದು ಶಾಪಿಂಗ್ ಮಾಡಬೇಕು. ಇಲ್ಲೇನೋ ನೋಡೋಕೆ ತಳಿತಿ, ಬರೀ ಏನಂತ ನೋಡೋಣಂತ. ಈ ಸ್ಟೋರ್ ನೇಮು ಶ್ರೀ ರಂಗೋಲಿ ಜ್ಯುವೆಲರ್ಸ್ ಅಂತ. ಕಲೆಕ್ಷನ್ ಚಲೋ ಇದ್ವು. 1200. ಇದಕ್ಕೆ ಇದು ಬರಲ್ಲ ಮಾಂಗ್ಟಿಕ ಬರಲ್ಲ, ಸೆಪರೇಟ್ ತಗೊಳ್ಬೇಕು. ಇಲ್ಲೇ ಬ್ಯಾಂಗಲ್ಸ್ ಇಲ್ಲ ಇದೆ ನೋಡಿ. ಆ್ಯಂಟಿಕ್ ಎಲ್ಲ ಐತೆ ನೋಡಲ್ಲ ಬ್ಯಾಂಗಲ್ಸ್. ಇಲ್ಲ ಐತೆ ನೋಡಿ ಇದ್ರ ಮೇಲೆ. ಇಲ್ಲ ಇದಾವ ನೋಡಿ. ಹಾಕ್ತೀನಿ. ಎಷ್ಟಿದು? ಯಾವುದು? ಅದು 650. ನೀವು ಸ್ವಲ್ಪ ಡಿಸ್ಕೌಂಟ್ ಕೊಡಿ ನಮಗೆ. ತೇಜು ಇದು ಚೆನ್ನಾಗೈತೆ ನೋಡಿ ಬ್ಯಾಂಗಲ್. ಸಿಂಪಲ್ ಆಗಿ ಹಸಿರು ಬೆಳಗ್ಗೆ ಮ್ಯಾಚ್ ಆಗ್ತದೆ. ಕೊಡಿ ಬ್ಯಾಂಗಲ್ಸು. ಬ್ಯಾಂಗಲ್ಸ್ ನೀವು ಸೆಲೆಕ್ಟ್ ಮಾಡಬೇಕು. ಪೀಸಸ್ಗ
450. ಹ್ಞೂ ಇದೆಷ್ಟಾಗುತ್ತೆ ಇದು ಮೇಲ್ಗಡೆ ಮೇಲೆ ಇದೆ ಅಂದರೆ 1500. ಅಲ್ಲ ಏನು 6 ಪೀಸಸ್ ಬರಲ್ವಾ? ಎಷ್ಟದು? 950. ಇದು 900. हाँ ಇದು ಕೊಡಿ ಇಲ್ಲಿ ನೋಡೋಣ. ये दे हंसना नहीं है बैंगल से देख 4 बैंगल्स ಹಿಂಗೆ ಬೇಡವಾ? ಅವಳಿಗೂ ಬೇಕು, ನನಗೂ ಬೇಕು. ಇದು ಕರೆಕ್ಟ್ ಆಗತ್ತೆ ನಮಗೆ. ಕರೆಕ್ಟ್ ಆಗುತ್ತಾ? 6 ಇರ್ತಾವ? 4 6? 4 6 ಎಲ್ಲ ಕೊಡ್ತಾರೆ. ಈಗ 4 ಇರ್ತಾವ? ನೋಡು ಬಳೆ ಮತ್ತೆ ಜಾಸ್ತಿ ಇದು ಆಗ್ಬಾರ್ದು, ನಿಂಗೆ ದೊಡ್ಡದಾಗಬಾರ್ದು. ಇಲ್ಲಿ 3 ಹಸಿರು ಬಳೆ ಜೊತೆಗೆ ಇದು ಮಡ್ಲಾಕದ. ಇದು ಹಿಂದೆ ಮುಂದನ. ಇಲ್ಲಿ ಒಂದು ಮಿಡ್ಲ್ ಹಾಕೋದು, ಹಿಂದೆ ಕರೆಕ್ಟ್ ಆಗತ್ತ. ಕರೆಕ್ಟ್ ಆಕೈತೆ. 3 ಈ ಕಡೆ ಕೈ. ಎಷ್ಟಿದೆ? बच्चा कितना बोल को है? ಇದನ್ನ ಹೇಳಿ ರೇಟ್. 950 मैडम 850 ಕೊಡಿ. ಅಷ್ಟೊಂದು ಬೇಡ. ₹100 मैं नहीं लिया ना. ಚೆನ್ನಾಗೈತೆ. 500 ಕೊಡಿ. 500 ಬರಲ್ಲ. ಬರುತ್ತೆ. 6 ಬ್ಯಾಂಗಲ್ಸ್ 500. ಹಲೋ, ಅಷ್ಟು ಕಮ್ಮಿ ಕೇಳ್ತೀರಾ ನೀವು? 12 ಗಂಟೆಗೆ ಅಷ್ಟು ಕಮ್ಮಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಯಾವ ಚಾನಲ್ ಇದೆ? ಪ್ರಗತಿ ಕನ್ನಡ ಲಾಗ್ಸ್. 12ವರೆ ಮೇಲೆ ಲಾಗು ಹೊರಗೆ ಮಾಡಿ. ಏನಂತ? ಪ್ರಗತಿ ಕನ್ನಡ ಲಾಗ್ಸ್. ಇದು ಒಳ್ಳೆ. ಇದು ಎಷ್ಟು? ಬರೀ ಇಯರಿಂಗ್ಸ್. ನೀವೇನು? ಇವಾಗ 2 ಮಂತ್ಸ್ ಆಯ್ತು ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿದ್ದೀರಾ? ನೀವು ಮಾಡಲ್ವಾ? ನಮ್ಮ ಹತ್ರ ಫೋನ್ ಇಲ್ಲ ನಮ್ಮ. ಅಯ್ಯೋ ಪಾಪ. ಫೋನ್ ಇಲ್ವಾ? ಯಾಕೇನಾಯ್ತು? ಬೇಡ, 500 ಕೊಡಲ್ಲ ಅಂತ. ಕೊಡಿ, ಬರುತ್ತೆ. ಮಾಡಿ ನೋಡ್ತೀನಿ ನೀವು ಹಾಕ್ತೀರಾ ಇಲ್ಲ ಅಂತ. ಹಾಕ್ತೀನಪ್ಪ, ಮಾಡ್ತಿರೋದೇ ಹಾಕಿ. ಶಾಪ್ ನೇಮ್ ಹೇಳಿ, ನಾವು ಅಲ್ಲಿ ಮೆನ್ಷನ್ ಮಾಡ್ತೀವಿ. ಶ್ರೀ ರಂಗೋಲಿ ಜ್ಯುವೆಲ್ಲರ್ಸ್. ಶ್ರೀ ನಂಬರ್ ರಂಗೋಲಿ ಇರಲಿ, ಜ್ಯುವೆಲ್ಲರ್ಸ್. ನಂಬರ್ ಹಾಕ್ಬೇಕು ಅದು. ಭಾಳ ಶಕ್ತಿ ಐತ್ಲಪ್ಪ, ನಮ್ಮ ನೀರು ಫುಲ್ ಎಳ್ಯಾಕತ್ತು. ಬೇರೆ ಏನು ಕೆಲಸ ಇಲ್ವಾ? ಏನು ಬೇರೆ ಕೆಲಸ ಇದೆ ಇಲ್ಲ? ಏನು ಬೇರೆ ಕೆಲಸ? ಬೇರೆ ಕೆಲಸ ಅಂದರೆ ಆಫೀಸು ಹೋಗ್ತೀವಿ ಸ್ಯಾಟರ್ಡೆ ಸಂಡೇ, ಅದಕ್ಕೆ ಅಲ್ವಾ? ಅದಕ್ಕೆ ಶಾಪಿಂಗ್ ಮಾಡಕ್ಕೆ ಬಂದೀವಿ. ಯಾವ ಏರಿಯಾ? ಎಲೆಕ್ಟ್ರಾನಿಕ್ ಸಿಟಿ. ಥ್ಯಾಂಕ್ಸ್ ಬ್ರೋ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಬಟ್ ನೀವು ಇದು ಕಮ್ಮಿ ಕೊಡಿ ಪ್ಲೀಸ್. ಮತ್ತೆ ಅರ್ಧ ಕೇಳ್ತೀರಾ ರೇಟ್ ಅಂದ್ರೆ ಹೆಂಗೆ? ನೀವು ಬೆಲ್ಗೆ ಟೈಮ್ ಅಷ್ಟೇ ಬಂದಿದ್ದೀರಾ ಇರೋದು. ಅಂದ್ರೆ ಹೌದಾ? ಟ್ರೈ ಮಾಡ್ಕೊಂಡು ಬಾ ಅಕ್ಕ ಒಂದ್ಸತಿ. ಎತ್ತಿಡಿ ಹಂಗಿದ್ರೆ. Market. ಕಲೆಕ್ಷನ್ ಚೆನ್ನಾಗಿತ್ತಲ್ಲೇ, ಬಟ್ ನಮ್ಮ ಬಡ್ಜೆಟ್ ಕುರಿಗಿಂತನೂ ಜಾಸ್ತಿ ಇತ್ತು ರೇಟ್. ಸೊ ಹಂಗಂತ ಮುಂದೆ ಬಂದ್ವಿ, ಮುಂದೆ ಏನಾರು ಸಿಗ್ಬೋದೇನೋ ಅಂತ ಅಂದು. ಈ ಶಾಪ್ ಒಳಗೆ ಜಾಸ್ತಿ ನೋಡೋಕೆ ಹೋಗಲಿಲ್ಲ ನಾವು, ಯಾಕಂದ್ರೆ ರೇಟ್ ಏಕದಮ್ ಹೈ ಇತ್ತು. ಸೊ ಇದು ನಮ್ಮ ಬಜೆಟ್ ಒಳಗಿಲ್ಲ ಅಂತಂದು ಹಂಗೆ ಸುಮ್ಮನೆ ನೋಡಿ ಬಂದ್ವಿ. ಸ್ಟಾರ್ಟಿಂಗ್ 2000. ಲೆಹಂಗಾ ಇಲ್ಲ ಅಲ್ಲೇ ಆಫರ್ ಇದೆನಾ? 10% ಡಿಸ್ಕೌಂಟ್. 10% ಕಡಿಮೆ ಆಯ್ತದು. ಮೇಡಮ್ 15% ಕೊಡ ಹೇಳಿದ್ದೀನಿ ಮೇಡಮ್. ಈ ಶಾಪ್ ಒಳಗಂತೂ ಕಲೆಕ್ಷನ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಬಟ್ ನಮ್ಗೆ 500 ರೇಂಜ್ ಒಳಗೆ ಬ್ಯಾಂಗಲ್ಸ್ ಬೇಕಿತ್ತು. ಇದು ಆಂಟಿಕ್ ಬ್ಯಾಂಗಲ್ಸ್ ಇದೆ. ಮತ್ತೆ ಎಷ್ಟಿದೆ ಸೆಟ್? 6 ಬ್ಯಾಂಗಲ್ಸ್ ಬರ್ಬೇಕು ನಮಗೆ. ನಮಗೇನು ಒಂದ್ಸರಿ ಹಾಕೊಂಡು ಬಿಸಾಕ್ತೇನೆ.
ಒಂದ್ಸರಿ ಹಾಕ್ಯಂಡು ಬಿಸಾಕ್ತೀವಿ ಅಷ್ಟಕ್ಕೊಂದು ಆಗ್ತದೆ ಇದು ಚೆನ್ನಾಗೈತೆ ನೋಡ್ಲೆ ಯಾವ ರೇಂಜಲ್ಲಿ ನೋಡ್ತಿದ್ದೀರಾ? ನಾವು 500 ರೇಂಜ್ ಆ ರೇಂಜಲ್ಲಿ ಸಿಗಲ್ವೇ ನಮ್ಮಲ್ಲಿ 850 ಸ್ಟಾರ್ಟಿಂಗ್ ಇರುತ್ತೆ ಮೇಡಮ್. 3500 3800 ಆ ರೇಂಜ್ ಅಂದರೆ ಕಾಪರ್ ಐಟಮ್ ಇದೆ ನಮ್ಮಲ್ಲಿ, ಕಾಸ್ಟಿಂಗ್ ಐಟಮ್ ಇಲ್ಲ. ಕಾಸ್ಟಿಂಗ್ ಐಟಮ್ ಅಂದರೆ ನಿಮ್ಗೆ ಹಾಫ್ ಆ್ಯಂಡ್ ಹಾಫ್ ಡಿಫ್ರೆನ್ಸ್ ಇರುತ್ತೆ. ಐಟಮ್ ತುಂಬ ಚೆನ್ನಾಗಿದೆ. ನಮ್ಮ ಬಜೆಟಲ್ಲಿ ಇಲ್ಲ ಇದು. ಥ್ಯಾಂಕ್ಸ್ ಬ್ರೋ. ಓಕೆ, ನಮ್ಮ ಬಜೆಟಲ್ಲಿ ಇಲ್ಲ. ಇದು ಚೆನ್ನಾಗಿತ್ತು. ಇದು ಎಷ್ಟಾಗುತ್ತೆ? ಅದು 600 ಬೀಳುತ್ತಮ್ಮ. 6 ಬೆಳೆ ಬ್ಯಾಂಗಲ್ಸ್ ಏನು ಸೆಟ್ ಆಗಲಿಲ್ಲ, ಮೀನ್ಸ್ ಬಜೆಟ್ ಒಳಗೆ ಸಿಗಲಿಲ್ಲ. ಸೊ ಹಾಗಾಗಿ ಲೆಹಂಗಾ ನೋಡೋಣ ಅಂತ ಅಂದು ಮತ್ತು ಲೆಹಂಗಾ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗೈತಲ್ಲ ಕಲೆಕ್ಷನ್. ಸೆಮಿಟ್ಸ್ ಬೇಕಾ ರೆಡಿಮೇಡ್? ಎರಡು ತೋರಿಸ್ಬೇಕು, ನಾವು ಆಮೇಲೆ ಡಿಸೈಡ್ ಮಾಡ್ತೀವಿ. ಈ ಥರ ನೋಡ್ತೀವಿ. ಆ ಶಾಪ್ ಬಿಟ್ಟು ಮತ್ತು ಈ ಶಾಪಿಗೆ ಬಂದ್ವಿ. ಇಲ್ಲಿ ನಾವು ಅಂದ್ಕೊಂಡಂಥ ಲೆಹಂಗಾ ಸಿಕ್ತು ನಮಗೆ. ಈ ಲೆಹಂಗಾ ಹೆಂಗೈತಿ ಆ್ಯಂಡ್ ಯಾವ ಲೆಹಂಗಾದ ಯಾವ ಕಲರ್ ನಿಮಗೆ ಇಷ್ಟ ಆಯ್ತು ಕಮೆಂಟ್ ಮಾಡಿರಿ. ಇದು ಚೆನ್ನಾಗೈತಿ. ಹಾಂ, ಅದು ಚೆನ್ನಾಗೈತ್ಲೆ. ಇದನ್ನ ನೋಡ್ಲೆ. ಇದೆ ನೋಡಿ ಮೇಡಮ್. ಇದು ಚೆನ್ನಾಗೈತೆ. ಇದು ಮೇಕಪ್ ಮಾಡ್ತಾರಲ್ಲೇ. ಮೇಕಪ್ ಜ್ಯುವೆಲರಿ ಹಾಕ್ತಾರೆ, ಇಲ್ಲ ಬೇರೆ ಲುಕ್ ಆಗುತ್ತೆ ಮೇಡಮ್. ಇನ್ನು ಹೋಲ್ಸ್ಮೇಲೆ ಬೇರೆ ಲುಕ್ ಆಗುತ್ತೆ. ಇದೇ ಬ್ರೈಟ್ ಕಾಣಿಸುತ್ತೆ, ಇದೇ ಕಲರ್. ಬ್ಲೌಸ್ ಹಾಕಿ ವೇಲ್ ಗಿಫ್ಟ್ ಕೊಡಿ. ಇದು ಬಂದಿದ್ದೀರಿ ನಾವು ಯಾವ ಲೆಹಂಗಾ ತೊಗೊಂಡಿರ್ಬೋದು ಅಂತ ಅಂದು ಕಮೆಂಟ್ ಮಾಡಿರಿ. ಈ ಥರ ಅಲ್ಲ ರೀ, ಇದೆ ಅದಲ್ಲ ರೀ, ಇದ್ರೊಳಗೆ ಬಂದಿರ್ತಲ್ಲ ಇಷ್ಟೇ. ಯಪ್ಪ ಎಷ್ಟು ರಶ್ ಐತೆ ನೋಡ್ರಿ. ಈ ರಶ್ಶಿಗೆ ಅರ್ಧಂಬರ್ಧ ಜೀವ ಶಾಪಿಂಗಿಗೆ ಹೋಗಕ್ಕೆ ಒಳ್ಳೆ ಅನ್ನಿಸ್ತೈತಿ. ಅದ್ರಾಗಿ ಬಿಸ್ಲಾಗ ಯಾವನಿಗೆ ಬೇಕು ಶಾಪಿಂಗ್ ಅಂತ ಅನ್ನಿಸ್ತೈತಿ. ಮತ್ತು ಹಣ್ಣು ತೊಗೊಳಕ್ಕಂತ ಬಂದ್ವಿ. ಇಲ್ಲಿ ಹಣ್ಣು ಏಕದಮ್ ಕಡಿಮೆ ರೇಟ್ ಒಳಗೆ ಸಿಗ್ತಾವೆ, ಬಟ್ ಕ್ವಾಲಿಟಿನೂ ಚೆನ್ನಾಗಿರ್ತೈತಿ. ತೋರಿಸಿದಾರ ಮಮ್ಮಿಗೆ ಅಂತ ಅನ್ಕೊಂಡು ಏನು ಹಣ್ಣು ತೊಗೊಂಡು ಮತ್ತು ಬಸ್ ಸ್ಟಾಪ್ ಕಡೆ ನಡೆದ್ವಿ. ತೇಜು ನೋಡ್ರಿ ಎಷ್ಟು ಫಾಸ್ಟ್ ಹೋಗ್ತಾಳೆ, ನನಗಿಂತನೂ ಫಾಸ್ಟ್ ನಡೀತಾಳಕ್ಕಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.